ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ತಿರುಪತಿಯ ಸೀರೀಸ್ ವಿಡಿಯೋಗೆ ಸ್ವಾಗತ. ಸೊ ಇದು ಬಂದುಬಿಟ್ಟು ವೇಟಿಂಗ್ ಹಾಲ್, ಅಂದರೆ ಸರ್ವದರ್ಶನ ಲೈನಲ್ಲಿ ಹೋದರೆ ನೀವು ನಿಮ್ಮನ್ನು ವೇಟಿಂಗ್ ಹಾಲ್ನಲ್ಲಿ ವೆಯ್ಟ್ ಮಾಡಿಸ್ತಾರೆ ಅಂತ ಹೇಳ್ತಾರಲ್ವ. ಸೊ ಅದೇ ಇದು. ಈ ಥರ ಮೇ ಬಿ ಒಂದು 30 ವೇಟಿಂಗ್ ಹಾಲ್ಸ್ ಇರುತ್ತೆ. ಅದರೆಲ್ಲ ಜನ ಈ ಥರ ತುಂಬಿಕೊಂಡಿರ್ತಾರೆ. ಸೊ ನಾವಿರೋಂಥ ವೇಟಿಂಗ್ ಹಾಲ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಜನ ಕುಂತ್ಕೊಂಡಿರ್ತಾರೆ. ನೈಟೆಲ್ಲ ಹಿಂಗೇ ಮಲ್ಕೊಂಡಿರ್ತಾರೆ. ಕೆಲವರು ಕೂತ್ಕೊಂಡು ಸುಮ್ಮನೆ ಮಾತಾಡಿಕೊಂಡು ಇರ್ತಾರೆ, ಹರಟೆ ಹೊಡ್ಕೊಂಡು. ನಿಮಗೆ ಊಟ ಗೀಟ ಎಲ್ಲ ಕೊಡ್ತಾರೆ. ಇಲ್ಲಿ ಊಟ, ಹಾಲು ಅದೆಲ್ಲ ಕೊಡ್ತಾರೆ. ನೋಡಿ, ಈ ಥರ ಜನಗಳು ಸ್ವಲ್ಪ ರ್ಯಾಶ್ ಆಗೋದು ಉಂಟು ಇಲ್ಲಿ. ಸೊ ಈ ಥರ ಕಿತ್ತಾಡುವಂಥದ್ದು, ಕಿರ್ಚಾಡುವಂಥದ್ದು, ಒಬ್ರಿಗೊಬ್ಬರು ಜಗಳ ಮಾಡುವಂಥದ್ದು, ಇದೆಲ್ಲ ಸ್ವಲ್ಪ ಕಾಮನ್. ಯಾಕಂದರೆ ಅವರು ಬೆಳಗ್ಗೆಯಿಂದ ಅಂತಂದರೆ ತುಂಬ ಹೊತ್ತಿಂದ ಲೈನಲ್ಲಿ ನಿಂತ್ಕೊಂಡು ಬಂದು ತುಂಬ ಅವರ ಪೇಷನ್ಸ್ ಕಳ್ಕೊಂಡಿರ್ತಾರೆ ಕೆಲವರೆಲ್ಲ. ಸೊ ಈ ಥರ ಆಗಬಾರ್ದು ಆ್ಯಕ್ಚುಲಿ. ದೇವ್ರ ದರ್ಶನಕ್ಕೆ ಅಂತ ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಅಂತಂದಮೇಲೆ ಸ್ವಲ್ಪ ತಾಳ್ಮೆಯನ್ನು ನಾವು ಹಿಡಿದಿಟ್ಕೋಬೇಕು. ದೇವರ ಪರೀಕ್ಷೆನ ನಾವು ಅಕ್ಸೆಪ್ಟ್ ಮಾಡಬೇಕು. ಅದು ಬಿಟ್ಟು ಈ ಥರ ಆಡೋದು ಒಳ್ಳೆಯದಲ್ಲ. ಐ ಥಿಂಕ್ ದಿನಕ್ಕೆ ಒಂದು ಇನ್ಸಿಡೆಂಟ್ ಆದರೂ ನಡೆಯುತ್ತೆ. ಏನು ಮಾಡೋಕ್ಕಾಗಲ್ಲ. ಕೆಲವು ಜನಗಳು ತಾಳ್ಮೆ ಕಳ್ಕೊಳ್ಳೋದು ಸರ್ವೇ ಸಾಮಾನ್ಯ. ನಿಮಗೆ ಈ ವೇಟಿಂಗ್ ಹಾಲ್ನಲ್ಲಿ ಎಲ್ಲೂ ನಿಮ್ಮ ಲಗೇಜಸ್ಸು, ಮೊಬೈಲು, ಎಲ್ಲ ಗ್ಯಾಜೆಟ್ಸು ಯಾವುದನ್ನು ಇಲ್ಲಿ ತೊಗೊಳ್ಳೋದಿಲ್ಲ. ಇದು ಬಂದುಬಿಟ್ಟು ಮೊಬೈಲ್ಸು, ಇದು ಲಗೇಜ್ ಎಲ್ಲ ತೊಗೊಳ್ಳೋವಂಥ ಒಂದು ಜಾಗ ಇನ್ನು ಮುಂದೆ ಇರುತ್ತೆ. ನೀವು ದರ್ಶನಕ್ಕೆ ಎಲ್ಲಿ ಎಂಟ್ರಿ ಆಗ್ತೀರಾ, ಎಂಟ್ರಿ ಆಗೋದಕ್ಕಿಂತ ಮುಂಚೆ ನಿಮ್ಮ ಎಲ್ಲ ಲಗೇಜಸ್ಸು, ಮೊಬೈಲ್ ಫೋನ್ಸು ಎಲ್ಲ ತೊಗೊಂಡ್ಬಿಡ್ತಾರೆ. ಈವನ್ ಸನ್ ಗ್ಲಾಸಸ್ ಕೂಡ ನೀವು ಹಾಕೋಂಗಿಲ್ಲ. ಸೊ ಆ ರೀತಿ ಇರುತ್ತೆ. ಸೊ ಇದು ವೇಟಿಂಗ್ ಹಾಲ್ ಅಷ್ಟೇ. ಇಲ್ಲೆಲ್ಲ ನಿಮಗೇನು ರಿಸ್ಟ್ರಿಕ್ಷನ್ ಇಲ್ಲ. ಮೊಬೈಲ್ ಯೂಸ್ ಮಾಡ್ಬೋದು, ಎಲ್ಲ ಇರುತ್ತೆ ನಿಮಗೆ ಇಲ್ಲಿ. ನಿಮಗೆ ಊಟ ತಿನ್ನೋದಕ್ಕೆ, ಆಮೇಲೆ ಕುಡಿಯೋದಕ್ಕೆ ಹಾಲು ಎಲ್ಲ ಕೊಡ್ತಾರೆ ನಿಮಗೆಲ್ಲ. ಇಲ್ಲಿ ಏನು ತೊಂದರೆ ಇಲ್ಲ. ನೀರು ಇರುತ್ತೆ, ಕುಡಿಯೋದಕ್ಕೆ ನೀರು, ಊಟ, ಆಮೇಲೆ ತಿನ್ನೋದಕ್ಕೆ ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಬಟ್ ಕೆಲವೊಬ್ಬರಿಗೆ ಕೆಲವೊಂದು ಜನಕ್ಕೆ ಕೊರತೆ ಏನಂತಂದರೆ ಕಂಫರ್ಟ್ ಇರೋಲ್ಲ. ಆ ಕಂಫರ್ಟ್ ಇಲ್ಲದೆ ಇದ್ದಾಗ ಈ ಥರ ಆಡ್ತಾರೆ. ಅವ್ರಿಗೆ ಎಲ್ಲ ಇದ್ದೂ ಕಂಫರ್ಟ್ನೆಸ್ ಕಮ್ಮಿ ಆಗಿಬಿಟ್ಟಿದೆ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಈ ಥರ ಆಡ್ತಿದ್ದಾರೆ. ಎಲ್ಲ 100ರಲ್ಲಿ ಒಂದು 10 ಜನ ಹಿಂಗೆ ಆಡೋದುಂಟು. ಯಾಕಂದರೆ ಅವರು ಒಂದು ಮೆಂಟಾಲಿಟಿ ಹಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಪೇಷನ್ಸ್ ಕಳ್ಕೊಂಡಿರ್ತಾರೆ ಅವರು ಅಷ್ಟೇ, ಇನ್ನೇನೂ ಇಲ್ಲ ರೀಸನ್ ಅವ್ರದ್ದು. ಈ ವಿಡಿಯೋದ ಎಲ್ಲ ಕಂಪ್ಲೀಟ್ ರಾ ಫುಟೇಜ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿತೌಟ್ ವಾಯ್ಸ್ ಓವರ್. ಸೊ ಬೇಕಿದ್ರೆ ಅಲ್ಲಿ ಕಂಪ್ಲೀಟಾಗಿ ಇಲ್ಲಿ ನಡೆಯುವಂಥ ಎಲ್ಲ ಸೀನನ್ನು ನೀವು ವಿತೌಟ್ ಕಟಿಂಗ್, ವಿತೌಟ್ ವಾಯ್ಸ್ ಓವರ್ ನೋಡ್ಬೋದಲ್ಲಿ. ಎಲ್ಲ ವಾಯ್ಸ್ ಎಲ್ಲ ಆಲ್ರೆಡಿ ರಾ ವಾಯ್ಸ್ ಅಲ್ಲೇನಿದೆ, ಅಲ್ಲೇನು ನಡೀತಾ ಇದೆ ಅದರದ್ದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಕಂಪ್ಲೀಟಾಗಿ. ಸೊ ಈಗ ಈವ್ನಿಂಗ್ ಟೈಮು ಸ್ವಾಮಿಯವರು ರೌಂಡ್ಸಿಗೆ ಬರ್ತಾರೆ. ಸೊ ಆ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಪಂಜು ಹಿಡ್ಕೊಂಡು ಹೋಗ್ತಾ ಇದ್ದಾರಲ್ವ, ಅವರನ್ನು ಸನ್ನಿಧಿಗೊಲ್ಲ ಅಂತ ಕರೀತಾರೆ. ಅವರು ದಿನಾನು ಅರ್ಚಕರನ್ನು ಕರ್ಕೊಂಡು ಇದು ಸ್ವಾಮಿಯ ಪ್ರತಿಯೊಂದು ಕಾರ್ಯಕ್ಕೂ ಬೆಳಗ್ಗೆ ಆಗಲಿ ಸಂಜೆ ಆಗಲಿ
ಸನ್ನಿಧಿಗೊಲ್ಲ ಅವರೇ ಕರ್ಕೊಂಡೋಗಿ ಅರ್ಚಕರನ್ನು ಬಿಡ್ತಾರೆ. ಎವ್ರಿ ಡೇ ಫಸ್ಟ್ ದರ್ಶನ ಆಗೋದು ಈ ಸನ್ನಿಧಿಗೊಲ್ಲ ವಂಶಸ್ಥರಿಗೇ. ಯಾಕೆಂದರೆ ಅದು ಒಂದು ಇತಿಹಾಸವೂ ಇದೆ, ಅದರ ಪ್ರಕಾರ ಅದು ನಡ್ಕೊಂಡು ಹೋಗ್ತಾ ಇದೆ. ಅದನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಏನು ಅಂತ. ಈಗ ಸ್ವಾಮಿಯವರ ಬರುವ ಟೈಮ್ ಆಯಿತು. ನೋಡಿ, ಈಗ ವರಾಹಿ ಸ್ವಾಮಿಯ ದೇವಸ್ಥಾನದ ಎದುರುಗಡೆಯಿಂದ ಸ್ವಾಮಿಯವರು ಬರ್ತಾಯಿದ್ದಾರೆ. ಅದಕ್ಕಿಂತ ಮುಂಚೆ ಧರ್ಮ ಪ್ರಚಾರಕರು ಆಮೇಲೆ ಸ್ವಾಮಿಯ ಸೇವಕರು ಎಲ್ಲ ಬರ್ತಿರುವಂಥ ಒಂದು ದೃಶ್ಯ ನೋಡ್ಬೋದು. ಸ್ವಾಮಿಯವ್ರನ್ನ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಬರ್ತಾರೆ. ಈಗ ಅದನ್ನು ನೋಡೋದಕ್ಕೆ ನೋಡಿ ಎಷ್ಟು ಜನ ನಿಂತಿದ್ದಾರೆ. ಇಲ್ಲಿ ಭಕ್ತರನ್ನು ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಈ ಸೇವಕರು ಯಾರಾದರೂ ಆರತಿ ಮಾಡಬೇಕು, ಆರತಿ ಬೆಳಗಬೇಕು ಅಂತ ಇರ್ತಾರಲ್ವ, ಅವ್ರನ್ನ ಮಾತ್ರ ಒಳಗಡೆ ಬಿಡ್ತಾರೆ, ಮಿಕ್ಕಿದವ್ರನ್ನ ಯಾರನ್ನೂ ಬಿಡೋದಿಲ್ಲ. ನೋಡಿ, ಇವಾಗ ಬರ್ತಾ ಇದ್ದಾರಲ್ಲಿ ಪಲ್ಲಕ್ಕಿಯಲ್ಲಿ ಸ್ವಾಮಿಯವರು ಬರ್ತಾ ಇದ್ದಾರೆ ನೋಡಿ. ಈಗ ಅಲ್ಲಿ ವರಾಹಿ ಸ್ವಾಮಿಯ ದೇವಸ್ಥಾನದ ಹತ್ರ ಸ್ವಲ್ಪ ಸ್ವಾಮಿಯವರು ನಿಂತಿದ್ದಾರೆ. ನೋಡಿ, ಆ ಕಡೆ ಈ ಕಡೆ ಶ್ರೀ ಪದ್ಮಾವತಿ ಅಮ್ಮನವರು, ಈ ಕಡೆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು, ಮಧ್ಯದಲ್ಲಿ ಸ್ವಾಮಿಯವರು ಇದ್ದಾರೆ. ಮೂವರನ್ನು ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಬರ್ತಾ ಇರುವಂಥ ದೃಶ್ಯ ನೋಡ್ಬೋದು. ಈಗ ಆರತಿ ಮಾಡುವಂಥವ್ರು ಯಾರಾದರೂ ಹೋಗಿರ್ತಾರಲ್ವ ಸೇವಕರು, ಅವರು ಆರತಿ ಬೆಳಗ್ತಾರೆ. ಅಲ್ಲಿ ಅವರ ಆರತಿ ತಟ್ಟೆಯನ್ನು ತೆಗೆದುಕೊಂಡು ಅರ್ಚಕರು ಆರತಿ ಬೆಳಗಿ ಅವರಿಗೆ ವಾಪಸ್ ಆರತಿ ತಟ್ಟೆಯನ್ನು ಕೊಡ್ತಾ ಇದ್ದಾರೆ. ಇದು ಎವ್ರಿ ಡೇ ಈ ಥರ ನಡೆಯುತ್ತೆ ತಿರುಮಲನಲ್ಲಿ. ಎವ್ರಿ ಡೇ ತೋಮಲ ಸೇವೆಗಿಂತ ಮುಂಚೆ ಈ ಒಂದು ಈವೆಂಟು ತಿರುಮಲನಲ್ಲಿ ಈವ್ನಿಂಗ್ ಟೈಮಲ್ಲಿ ನಡೆಯುತ್ತೆ. ಸೊ ನಾವು ಈವ್ನಿಂಗ್ ಟೈಮು ಮಂತ್ರಾಲಯನಲ್ಲಿ ರಾಘವೇಂದ್ರ ಸ್ವಾಮಿಯ ರಥೋತ್ಸವ ನಡೆಯುತ್ತೆ ಅಲ್ವಾ ಎವ್ರಿ ಡೇ. ಸೇಮ್ ಅದೇ ರೀತಿಯೇ ತಿರುಮಲನಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಈ ರೀತಿಯಾದಂಥ ಒಂದು ಪಲ್ಲಕ್ಕಿಯ ಒಂದು
ಏನದು ಉತ್ಸವ ನಡೆಯುತ್ತೆ. ಡೈಲಿ ಈವ್ನಿಂಗ್ ನಡೆಯುತ್ತೆ. ಕ್ಯೂ ಲೈನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆಯೋದಕ್ಕೆ ಯಾರಿಗೆ ಆಗೋದಿಲ್ವೋ, ಯಾರು ಕ್ಯೂ ಲೈನಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಪಡೆಯೋದಕ್ಕೆ ಕಷ್ಟ ಆಗುತ್ತೋ ಅಂಥವ್ರಿಗೆ ಸ್ವಾಮಿ ತಾನಾಗಿ ಗರ್ಭಗುಡಿಯಿಂದ ಹೊರಗೆ ಬಂದು ಭಕ್ತರಿಗೆ ದರ್ಶನ ಕೊಡುವಂಥ ದೃಶ್ಯ ಇದೆ ಅಂತಲೇ ಹೇಳ್ಬೋದು. ಇಲ್ಲಿಂದನೇ ಕೆಲವರೆಲ್ಲ ದರ್ಶನ ಮಾಡಿಕೊಂಡು ಹೋಗ್ಬೋದು. ನಿಮಗೆ ತುಂಬ ಕಷ್ಟ ಆಗುತ್ತೆ ದರ್ಶನ ಮಾಡೋದಕ್ಕೆ ಲೈನಲ್ಲಿ ನಿಂತು ಅಂತ ಅನ್ನೋದಾದರೆ ಇದೊಂದು ಒಳ್ಳೆಯ ಟೈಮು. ಇದೊಂದು ಏನದು ಬೆಸ್ಟ್ ಚಾನ್ಸು. ದಿನಾನೂ ಈ ರೀತಿಯಾದಂಥ ಒಂದು ಈವೆಂಟು ನಡೆಯುತ್ತೆ. ಸ್ವಾಮಿಯ ಒಂದು ರೂಟೀನ್ ಇದು. ದಿನ ಈವ್ನಿಂಗು ಈ ರೀತಿ ಭಕ್ತರನ್ನು ನೋಡೋದಕ್ಕಂತ ಹೊರಗಡೆ ಬಂದು ತಿರುಮಲ ಬೆಟ್ಟದಲ್ಲಿ ಅಂದರೆ ದೇವಸ್ಥಾನದ ಸುತ್ತ ಒಂದು ರೌಂಡ್ಸ್ ಹಾಕಿ ಹೋಗ್ತಾರೆ. ಇಲ್ಲಿಂದ ಡೈರೆಕ್ಟು ಇನ್ನು ಗರ್ಭಗುಡಿ ಒಳಗನೆ ಹೋಗೋದು. ಅಲ್ಲಿ ಹೋದ್ಮೇಲೆ ಇನ್ನು ತೋಮಲ ಸೇವೆ ಶುರುವಾಗುತ್ತೆ. ಅಲ್ಲಿ ಅನ್ನಮಯ್ಯ ವಂಶಸ್ಥರು ಒಬ್ಬರು ಇರ್ತಾರೆ. ಅವರು ಏನದು ಅನ್ನಮಯ್ಯ ಅವರ ಒಂದು ಗೀತೆಯನ್ನು ಅಂದರೆ ಅವರೊಂದು ಭಕ್ತಿ ಗೀತೆಯನ್ನು ಹಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ತೋಮಲ ಸೇವೆ ಇನ್ನು ಸ್ಟಾರ್ಟ್ ಆಗುತ್ತೆ. ತೋಮಲ ಸೇವೆ ಅಂತಂದರೆ ಸ್ವಾಮಿಯನ್ನು ಉಯ್ಯಾಲೆಯಲ್ಲಿ ಇಟ್ಟು ತೂಗುತ್ತಾರೆ, ಅಂದರೆ ಸ್ವಾಮಿಯನ್ನು ನಿದ್ದೆ ಮಾಡಿಸ್ತಾರೆ. ಸೊ ಈ ಇನ್ಫಾರ್ಮೇಷನ್ನು ಅಲ್ಲಿ ಇದ್ದಂಥ ಕೆಲವೊಬ್ಬರು ಸೇವಕರು ನನಗೆ ಹೇಳಿದ್ದಂಥದ್ದು. ಸೊ ಏನಾದರೂ ಕರೆಕ್ಷನ್ ಇದ್ದರೆ, ಯಾರಿಗಾದರೂ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಾಮೆಂಟು ನಮಗೆ ತುಂಬ ಇನ್ಸ್ಪಿರೇಷನ್ ಮಾಡುತ್ತೆ. ಇನ್ನು ನಿಮಗೆ ಈ ತಿರುಪತಿಯ ಬಗ್ಗೆ ಇನ್ಫಾರ್ಮೇಷನ್ ಏನು ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅದನ್ನು ನಾನು ಒಬ್ಬ ಒಳ್ಳೆಯ ಗೈಡ್ ಜೊತೆಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟು. ಟೇಕ್ ಕೇರ್. ಬಾಯ್ ಬಾಯ್.